ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಮಿತಿ ಮೀರಿದೆ. ಧಾರವಾಡ ಜಿಲ್ಲೆಯಲ್ಲೂ ಹೆಚ್ಚಾಯಿತು ಮೈಕ್ರೋ ಫೈನಾನ್ಸ್ ಅಟ್ಟಹಾಸ. ಗರ್ಭಿಣಿಯನ್ನ ಹೊರಹಾಕಿ ಮನೆಗೆ ಬೀಗ ಹಾಕಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಫೈನಾನ್ಸ್ಗಳಿಗೆ ಹೆದರಿ ಸುಮಾರು 20ಕ್ಕೂ ಅಧಿಕ ಕುಟುಂಬಗಳು ಊರನ್ನೇ ಬಿಟ್ಟು ಹೋಗಿವೆ. ಧಾರವಾಡ ತಾಲೂಕಿನ ಅರವಟಿಗೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಡೀನಾ ಫಿಲಿಪ್ ಎಂಬ ಗರ್ಭಿಣಿಗೆ ಫೈನಾನ್ಸ್ನವರಿಂದ ಕಿರುಕುಳ. 1 ತಿಂಗಳ ಹಿಂದೆಯೇ ಮನೆಯನ್ನ ಸೀಸ್ ಮಾಡಿದ್ದಾರೆ. ಮನೆಯನ್ನ ಸೀಸ್ ಮಾಡಿರುವಂತಹ ಕಂಪನಿ ಎಕ್ವಿಟಾಸ್ ಫೈನಾನ್ಸ್. 5 ಲಕ್ಷ ಸಾಲವನ್ನ ಮಾಡಿದ್ದ ಡೀನಾ ಪತಿ ರಾಹುಲ್ ಸದ್ಯ ಮನೆ ಹೊರಗೆ ಈ ಕುಟುಂಬ ವಾಸ ಮಾಡ್ತಾ ಇದೆ. 7 ತಿಂಗಳ ಗರ್ಭಿಣಿ ಡೀನಾ. ಇದೇ ರೀತಿ ಊರಿನಲ್ಲಿ 2 ಮನೆಗಳಿಗೆ ಬೀಗ ಬಿದ್ದಿದೆ. ಮುಮ್ತಾಜ್ ಮತ್ತು ಮಹಂತಯ್ಯ ಎಂಬುವರ ಮನೆಗೂ ಕೂಡ ಫೈನಾನ್ಸ್ನವರು ಬೀಗವನ್ನ ಹಾಕಿದ್ದಾರೆ. ಸಾಲ ತೆಗ್ದಾರ್ರಿ, ಅದು ಸಾಲ ಕಂತು ತುಂಬಿರಿ, ಸರಿಯಾಗಿ ಕಂತು ತುಂಬಿಲ್ಲ ಅನ್ಕ ಕಿಲಿ ಮಾಡ್ಯಾರ. ಈಗ 2 ತಿಂಗಳು ಆಗೈತ್ರಿ. ಏನೋ ಅಂದಿಲ್ರಿ, ಹಂಗೆ ಹೊರಗೆ ತಳ್ಳಿ ಹಂಗೆ ಚೀಲ ಬೀಗ ಆಗ್ಬಿಟ್ರಿ ಅವ್ರು. ನಮಗೆ ಈಗ 7 ತಿಂಗ್ರಿ. ಇಲ್ಲೇ ಮಾಡತ್ತೀವ್ರಿ, ಇಲ್ಲೇ ಅಡ್ಗೆ ಮಾಡ್ಕೊಂಡು ಇಲ್ಲೇ ಮಕ್ಕೊಂತೀವ್ರಿ. ಇಲ್ರಿ, ಅವ್ರೇನು ಕೇಳಿಲ್ರಿ. ಅವ್ರು ನಮ್ ಆಚೆ ಹೋಗ್ರಿ ಅಂತಾನೆ ಅಂದ್ರಿ ಅವ್ರು. ಆದ್ರೂ ಅವರು ಪ್ರೆಗ್ನೆಂಟ್ ಇದೀವಿ ಆರಾಮಿದ್ದಿಲ್ಲ ಅಂದ್ರು ಹಂಗೆ ನಮ್ಗೆ ಅದೆಲ್ಲ ಗೊತ್ತಿಲ್ರಿ ಅಂತ ಕದಾಕ್ಯಾರ್ರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಫೈನಾನ್ಸ್ನವರಿಗೆ ಮಾನವೀಯತೆ ಅನ್ನೋದು ಇಲ್ವಾ ಅಂತ ಹೇಳಿ, ಯಾಕಂದ್ರೆ ಗರ್ಭಿಣಿಯರನ್ನು ಕೂಡ ಬಿಡೋದಿಲ್ಲ, ಬಾಣಂತಿಯನ್ನು ಕೂಡ ಬಿಡೋದಿಲ್ಲ. ನೀವೇನಾದ್ರೂ ಆಗಿ ನಮಗ್ ದುಡ್ಡು ಕೊಡಿ ಅನ್ನೋದೇ ಇವರ ಫೈನಲ್ ನಿರ್ಧಾರನ ಅಂತ 2 ತಿಂಗಳಿಂದ ಆಚೆ ಕೂತಿದ್ದಾರೆ ಅಂದ್ರೆ ಯಾರು ಇತ್ತ ಕಡೆ ಗಮನನೇ ಕೊಡ್ಲಿಲ್ವಾ, ಹೇಗೆ? ಹೌದು ಮಧುಶ್ರೀ, ನಿಜಕ್ಕೂ ಕೂಡ ಈ ಮೈಕ್ರೋ ಫೈನಾನ್ಸ್ನವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಅಂತಾನೆ ಹೇಳ್ಬೋದು. ಇದುವರೆಗೂ ಕೂಡ ಧಾರವಾಡದಲ್ಲಿ ಇಂಥ ಪ್ರಕರಣಗಳು ಕಂಡು ಬಂದಿರಲ್ಲ. ಆದ್ರೆ ಇದೀಗ ಧಾರವಾಡ ತಾಲೂಕಿನ ಏನು ಒಂದು ಹಳ್ಳಿ ಅರವಟಿಗೆ ಗ್ರಾಮ ಅಂತ ಬರುತ್ತೆ, ಅಲ್ಲಿ ಇಂಥದ್ದೊಂದು ಏನು ಅಮಾನವೀಯ ಘಟನೆ ನಡೆದಿದೆ. ಈ ಒಂದು ಏನು ಗ್ರಾಮದ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ಈ ಫೈನಾನ್ಸ್ ನಿಂದ ಸಮಸ್ಯೆ ಸಿಲುಕಿವೆ. ಗ್ರಾಮದ ಡೀನಾ ಫಿಲಿಪ್ ಅನ್ನೋ ಮಹಿಳೆಯ ಪತಿ ರಾಹುಲ್ ಬಿಲ್ಲಾ ಇಕ್ವಿಟಾಸ್ ಫೈನಾನ್ಸ್ ನಲ್ಲಿ 5 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ರು. ಆಮೇಲೆ ಸ್ವಲ್ಪ ಪ್ರಮಾಣದ ಹಣವನ್ನು ಕೂಡ ತುಂಬಿದ್ರು. ಆದ್ರೆ ಉಳಿದ ಹಣವನ್ನು ಕೂಡಲೇ ತುಂಬಬೇಕು ಅಂತ ಹೇಳಿದಾಗ ಡೀನಾ ಬಳಿ ಹಣ ಇರಲಿಲ್ಲ. ಕೊಂಚ ವೇಳೆ ಸ್ವಲ್ಪ ಆದ್ರೂ ನಮ್ಗೆ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಅವರು ಮನವಿಗೆ ಫೈನಾನ್ಸ್ನವರು ಒಪ್ಕೊಳ್ಳಿಲ್ಲ. ಮನೆಗೆ ಬಂದು ಇದೀಗ ಕಿಲಿ ಹಾಕಿ ಹೋಗಿದ್ದಾರೆ. ದುಃಖದ ಸಂಗತಿ ಏನು ಅಂದ್ರೆ, ಡೀನಾ ಇದೀಗ 7 ತಿಂಗಳ ಗರ್ಭಿಣಿ. ಆ ಒಂದು 7 ತಿಂಗಳ ಗರ್ಭಿಣಿ ಮನೆಯ ಹೊರಭಾಗದಲ್ಲಿರುವ ಕಟ್ಟೆಯಲ್ಲೇ ಬದುಕುತ್ತಾ ಇದ್ದ. ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡೋದು, ಅಲ್ಲೇ ಸ್ನಾನ ಮಾಡೋದು, ಅಂಥದ್ದೊಂದು ದುರಂತ ಪರಿಸ್ಥಿತಿಯಲ್ಲಿ ಆ ಡೀನಾ ಇದ್ದಾರೆ. ಇದು ಕೇವಲ ಈ ಡೀನಾ ಅವರಷ್ಟೇ ಕಥೆ ಅಲ್ಲ. ಇದೇ ರೀತಿ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ಈ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾಗಿವೆ. ಇದೀಗ ಪುರುಷರೆಲ್ಲ ಈ ಒಂದು ಕಿರುಕುಳಕ್ಕೆ ಊರನ್ನ ಬಿಟ್ಟು ಹೋಗಿದ್ರೆ ಮಹಿಳೆಯರ ಮನೆಯಲ್ಲಿ ಇರ್ತಾರೆ. ಎಷ್ಟೋ ಮನೆಗಳ ಬೀಗ, ಅದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ಮತ್ತೆ ಮುಮ್ತಾಜ್ ಹಾಗೂ ಮಹಂತಯ್ಯ ಚಿಕ್ಕಮಠನ್ ಅವರ ಮನೆಗೂ ಕೂಡ ಬೀಗ ಜಗಲಾಗಿದೆ. ಅವರು ಕೂಡ ಹೊರಗಡೆ ಇರುವಂತಹ ಕಟ್ಟೆಯಲ್ಲೇ ಬದುಕನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಫೈನಾನ್ಸ್ ಕಿರುಕುಳಕ್ಕೆ ಇಡೀ ಊರು ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತ ಹೇಳ್ಬೋದು ಮಧುಶ್ರೀ. ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.